ತಾಯಿ, ನಿನ್ನ ಈ ಸುಂದರ ರೂಪವನ್ನು ತೊರೆದು ಮಹಾರಾಕ್ಷಸರ ಎದೆ ನಡಗಿಸುವಂತಹ ಘೋರ ಕಾಳಿಕಾ ರೂಪವನ್ನು ತಾಳಬೇಕು. ಏನು, ನಾನು ಕಾಳಿಯ ರೂಪ ತಾಳಬೇಕೆ? ಹೌದು ತಾಯಿ, ಕಾಳಿಕಾ ರೂಪದಲ್ಲಿರುವ ನಿನ್ನನ್ನು ಆ ರಾವಣನು ಲಂಕೆಗೆ ಖಂಡಿತ ಕರೆದುಕೊಂಡು ಹೋಗುವುದಿಲ್ಲ. ಪುನಃ ನಿನ್ನನ್ನು ಕೈಲಾಸಕ್ಕೆ ಕಳಿಸುತ್ತಾನೆ. ರಾವಣನು ಸೂರ್ಯ ವಂದನೆಯನ್ನು ಮುಗಿಸಿ ಬರುತ್ತಿದ್ದಾನೆ. ನಾನು ಇಲ್ಲಿಯೇ ಮರೆಯಾಗಿರುತ್ತೇನೆ. ನಿನ್ನ ಕರಾಳ ರೂಪವನ್ನು ಅವನು ನೋಡುವಂತೆ ನಾನೇ ಅವನಿಗೆ ಹೇಳುತ್ತೇನೆ. ನಿನ್ನ ಈ ರೂಪವನ್ನು ಕಳಿಸಿ ಕರಾಳ ರೂಪವನ್ನು ತಾಳು. ಹಾಗೆ ಆಗಲಿ ನಾರದ, ಹಾಗೆ ಮಾಡುತ್ತೇನೆ. ನಾರಾಯಣ ನಾರಾಯಣ. ಮುನೀಂದ್ರ, ನಾವು ವಾಸಿಸಲು ಒಂದು ಪ್ರಶಸ್ತವಾದ ಸ್ಥಳವನ್ನು ತಿಳಿಸುವುದಾಗಿ ಹೇಳಿದ್ದೀರಿ. ಹೇಳುತ್ತೇನೆ ರಾಮಚಂದ್ರ. ಇಲ್ಲಿಂದ 2 ಯೋಜನ ದೂರದಲ್ಲಿ ಪಂಚವಟಿ ಎಂಬ ಖ್ಯಾತವಾದ ಒಂದು ಅರಣ್ಯ ಪ್ರದೇಶವಿದೆ. ಅಲ್ಲಿಗೆ ಹೋಗಿ ಆಶ್ರಮವನ್ನು ಕಟ್ಟಿಕೊಂಡು ಪಿತೃವಾಕ್ಯ ಪರಿಪಾಲನೆಯ ಅವಧಿಯನ್ನ ಪೂರ್ಣಗೊಳಿಸಿ. ಆಗಲಿ ಮುನೀಂದ್ರ, ತಮ್ಮ ಸೂಚನೆಯಂತೆ ನಾವು ಅಲ್ಲಿಯೇ ನೆಲೆಸುತ್ತೇವೆ. ರಾಮಚಂದ್ರ, ಸತ್ಯ ಪ್ರತಿಜ್ಞನಾದ ನೀನು ಕೃತ ಕಾರ್ಯನಾಗಿ ಅಯೋಧ್ಯೆಯಲ್ಲಿ ನೆಲೆ ನಿಲ್ಲುವೆ. ತಮ್ಮ ಶುಭ ಹಾರೈಕೆಗಳಿಗೆ ನಾನು ವಂದಿಸುತ್ತೇನೆ. ಮುನೀಂದ್ರ, ನಾವಿನ್ನು ಪಂಚವಟಿಯತ್ತ ಪ್ರಯಾಣ ಬೆಳೆಸುತ್ತೇವೆ. ಮುನೀಂದ್ರ, ತಂದೆಯ ಮನೆಯಂತೆ ನಿಮ್ಮ ವಾತ್ಸಲ್ಯದ ನೆರಳಿನಲ್ಲಿ ಕೆಲವು ದಿನ ಪ್ರಶಾಂತವಾಗಿ ಕಾಲ ಕಳೆಯುವಂತಾಯಿತು. ನಿನ್ನಂಥ ಪುಣ್ಯವತಿಯನ್ನು ವಾತ್ಸಲ್ಯದಿಂದ ಕಾಣುವುದು ಈ ತಪಸ್ವಿಗೆ ದೊರೆತ ಭಾಗ್ಯ ಮಗಳೇ. ಮುನೀಂದ್ರ, ನಿಮ್ಮ ಆಶ್ರಮದಲ್ಲಿ ಕಳೆದ ಸಮಯ ನಮಗೆ ನವ ಚೈತನ್ಯವನ್ನು ತುಂಬಿದೆ. ರಾಮಚಂದ್ರ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಅದೇನೆಂದು ಹೇಳಿ ಮುನೀಂದ್ರ. ನನಗೆ ಅಗತ್ಯವಿಲ್ಲದೆ ಮುಂದೆ ನಿನಗೆ ಅಗತ್ಯವಾಗುವ ಕೆಲವು ಶಸ್ತ್ರಾಸ್ತ್ರಗಳನ್ನು ಲೋಕ ಕಲ್ಯಾಣದ ದೃಷ್ಟಿಯಿಂದ ನಿನಗೆ ನೀಡಬೇಕೆಂದು ನಾನು ಸಂಕಲ್ಪಿಸಿದ್ದೇನೆ. ಅದು ನನ್ನ ಸೌಭಾಗ್ಯ ಮುನೀಂದ್ರ. ಶಿಷ್ಯೋತ್ತಮರೇ, ರಾಮಚಂದ್ರ, ಇದು ಸುವರ್ಣ ಖಚಿತವಾದ ವೈಷ್ಣವ ಧನುಸ್ಸು. ದೇವಶಿಲ್ಪಿಯಾದ ವಿಶ್ವಕರ್ಮನಿಂದ ನಿರ್ಮಿತವಾದದ್ದು. ಮಹಾವಿಷ್ಣು ಈ ಧನುಸ್ಸಿನಿಂದಲೇ ಅಸುರರನ್ನು ಸಂಹರಿಸಿ ದೇವತೆಗಳನ್ನು ರಕ್ಷಿಸಿದ. ಪುರುಷ ಶ್ರೇಷ್ಠ ಸೂರ್ಯ ಸದೃಶವಾದ ಈ ಅಮೋಘ ಬಾಣಗಳನ್ನ ಸ್ವತಃ ಬ್ರಹ್ಮನೇ ನನಗೆ ನೀಡಿದ. ಚಿನ್ನದ ಒರೆ, ಚಿನ್ನದ ಹಿಡಿಯನ್ನು ಕೂಡಿರುವ ಖಡ್ಗ, ಈ ಅಮೋಘ ಬಾಣಗಳು, ಈ ಧನಸ್ಸು, ಇವೆಲ್ಲವನ್ನು ದೇವೇಂದ್ರನು ವಜ್ರಾಯುಧವನ್ನು ಸ್ವೀಕರಿಸಿದಂತೆ ಸ್ವೀಕರಿಸು. ಮುಂದೆ ಒದಗಲಿರುವ ಯುದ್ಧಗಳಲ್ಲಿ ಇವು ನಿನಗೆ ಜಯವನ್ನು ತಂದುಕೊಡಲು. ರಾಮಚಂದ್ರ, ನೀನು ನಮ್ಮ ಆಶ್ರಮಕ್ಕೆ ಬಂದು ಈ ಶಸ್ತ್ರಾಸ್ತ್ರಗಳನ್ನು ಸ್ವೀಕರಿಸಿದ್ದು ನನಗೆ ಪರಮ ಸಂತೋಷವಾಗಿದೆ. ಅದು ಅಲ್ಲಿ ಆ ಹಿಪ್ಪೆ ಮರಗಳ ಕಾಡು ಕಾಣುತ್ತಿದೆಯಲ್ಲ, ಅಲ್ಲಿಂದ ಉತ್ತರಕ್ಕೆ ಪ್ರಯಾಣ ಬೆಳೆಸಬೇಕು. ಅದೇ ಮಾರ್ಗದಲ್ಲಿ ಸಾಗಿದರೆ ಪಂಚವಟಿ ಸಿಗುತ್ತದೆ. ನಾವಿನ್ನು ಹೊರಡುತ್ತೇವೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.
ಲೋಕವಂದ್ಯ ರಾಮ ಸುಗುಣವಂತೆ ಸೀತೆ ಮಾದರಿ ಸೋದರ ಸುಮಿತ್ರಾ ಕುವರ ಲೋಕವಂದ್ಯ ರಾಮ ಸುಗುಣವಂತೆ ಸೀತೆ ಮಾದರಿ ಸೋದರ ಸುಮಿತ್ರಾ ಕುವರ ಮುನಿಯ ಮಾತಿನಂತೆ ಪಂಚವಟಿಯ ಸೇರಲು ರಾಮ ಸೀತೆ ಲಕ್ಷ್ಮಣ ಕಾನನದಿ ನಡೆಯಲು ಮುನಿಯ ಮಾತಿನಂತೆ ಪಂಚವಟಿಯ ಸೇರಲು ರಾಮ ಸೀತೆ ಲಕ್ಷ್ಮಣ ಕಾನನದಿ ನಡೆಯಲು ಅಸಾಮಾನ್ಯರಾದರು ಅಸಾಮಾನ್ಯರಾದರು ಸಾಮಾನ್ಯರಾದರೆ ಲೋಕವಂದ್ಯ ರಾಮ ಸುಗುಣವಂತೆ ಸೀತೆ ಅಸಾಮಾನ್ಯರಾದರು ಸಾಮಾನ್ಯರಾದರೆ ಲೋಕವಂದ್ಯ ರಾಮ ಸುಗುಣವಂತೆ ಸೀತೆ ರಾಜಕುಲದಿ ಜನ್ಮವು ಭುವನ ಗೆಲುವ ಶೌರ್ಯವು ರಾಜಕುಲದಿ ಜನ್ಮವು ಭುವನ ಗೆಲುವ ಶೌರ್ಯವು ಧರ್ಮ ಕರ್ಮ ಪಾಲನೆಗೆ ಧರ್ಮ ಕರ್ಮ ಪಾಲನೆಗೆ ಮಾಡಿದೆ ವನವಾಸವು ಸೂರ್ಯವಂಶಿ ತೇಜನಿಗೂ ಬಿಸಿಲ ತಾಪವೇತಕೋ ಸೂರ್ಯವಂಶಿ ತೇಜನಿಗೂ ಬಿಸಿಲ ತಾಪಬೇಕೋ ಬಿಸಿಲ ತಾಪಬೇಕೋ ಸ್ವಾಮಿ ಅಲ್ಲಿ ನೋಡಿ ಆ ಪಕ್ಷಿ ಎಷ್ಟು ದೊಡ್ಡದಾಗಿದೆ ಅದು ಭಯ ಹುಟ್ಟಿಸುವಂತಿದೆ ಆ ಪಕ್ಷಿಯ ರೆಕ್ಕೆಗಳು ಮನುಷ್ಯರನ್ನೇ ಎತ್ತುಕೊಂಡು ಹೋಗುವಷ್ಟು ವಿಶಾಲವಾಗಿದೆ ಅದು ನಿಜವಾದ ಪಕ್ಷಿಯೋ ಅಥವಾ ರಾಕ್ಷಸ ಮಾಯೆಯೋ ಎಂದು ಭಯವಾಗುತ್ತಿದೆ ನೀನು ಭಯಪಡಬೇಡ ದೇವಿ. ಅದು ಪಕ್ಷಿಯೋ ರಾಕ್ಷಸರ ಮಾಯೆಯೋ ಎಂದು ನಾನು ತಿಳಿದು ಬರುತ್ತೇನೆ. ಲಕ್ಷ್ಮಣ, ನೀನು ಸೀತೆಯ ರಕ್ಷಣೆಗಾಗಿ ಇಲ್ಲಿಯೇ ಇರು. ನಾನು ಹೋಗಿ ಬರುತ್ತೇನೆ. ಆಗಲಿ ಸಹೋದರ, ನಾನು ಅತ್ತಿಗೆಯ ಬಳಿಯಲ್ಲಿಯೇ ಇರುತ್ತೇನೆ. ಎಲೈ, ಯಾರು ನೀನು? ಪಕ್ಷಿ ಕುಲದ ಚಕ್ರವರ್ತಿಯಂತೆ ವಿಶಾಲ ರೆಕ್ಕೆಗಳನ್ನುಳ್ಳ ನೀನು ಯಾರೆಂದು ತಿಳಿಸು. ನಾನಿರುವ ಕಡೆಗೆ ಬಂದಿರುವ ನೀನೇ ನಿನ್ನ ಪರಿಚಯವನ್ನು ಮೊದಲು ಹೇಳುವುದು ಸೂಕ್ತ. ಆಗಲಿ, ನಾನು ನನ್ನ ಪರಿಚಯವನ್ನು ಹೇಳುತ್ತೇನೆ. ನಾನು ಕೋಸಲ ದೇಶದ ಮಹಾರಾಜ ದಶರಥನ ಪುತ್ರ ರಾಮ. ನನ್ನೊಂದಿಗೆ ಇರುವವರು ನನ್ನ ಪತ್ನಿ ಸೀತೆ ಹಾಗೂ ಸೋದರ ಲಕ್ಷ್ಮಣ. ಆನಂದವಾಯಿತು, ಪರಮಾನಂದವಾಯಿತು. ಪ್ರಿಯ ಬಂಧುವನ್ನು ಕಂಡಷ್ಟು ಸಂತೋಷವಾಯಿತು. ಏನು ಬಂಧುವೆ? ನಿನ್ನೊಂದಿಗೆ ನಮಗೆಂತಹ ಬಂಧುತ್ವ? ಯಾರು ನೀನು? ಅಯ್ಯ ರಾಮ, ನಾನು ನಿನ್ನ ತಂದೆಯ ಮಿತ್ರನೆಂದು ತಿಳಿ. ಏನು, ನೀನು ನನ್ನ ತಂದೆಯ ಮಿತ್ರನೇ? ಹೌದು, ನಾನು ರಘುವಂಶದ ಹಿತಚಿಂತಕ. ದಶರಥನ ಮಿತ್ರನೆಂಬುದು ನನ್ನ ವಂಶಾವಳಿಯ ವಿವರವನ್ನು ಕೇಳಿದರೆ ಗೊತ್ತಾಗುತ್ತದೆ. ಅದನ್ನು ಕೃಪೆ ಮಾಡಿ ತಿಳಿಸು. ಕಶ್ಯಪನ ಹೆಂಡತಿ ತಾಮ್ರ,
ಅವಳ ಮಗಳು ಶುಕಿ, ಶುಕಿಯ ಮಗಳು ನಟ, ಅವಳ ಮಗಳು ವಿನತ, ಆ ವಿನತೆಗೆ ಅರುಣ, ಗರುಡ ಎಂಬ ಇಬ್ಬರು ಮಕ್ಕಳು. ನಾನು ಮತ್ತು ಸಂಪಾತಿ ಅರುಣನ ಮಕ್ಕಳು. ನನ್ನ ಹೆಸರು ಜಟಾಯು. ಅರುಣ, ನಮ್ಮ ಕುಲದೈವ ಸೂರ್ಯನ ಸಾರಥಿ. ಮಹಾನುಭಾವ, ನಿನ್ನ ವಿಷಯವನ್ನು ಕೇಳಿದರೆ ನನ್ನ ಪತ್ನಿ ಹಾಗೂ ಸೋದರನ ಭಯ ದೂರವಾಗುತ್ತದೆ. ನಡಿ ರಾಮಚಂದ್ರ, ಅವರ ಆತಂಕವನ್ನು ನಿವಾರಿಸೋಣ. ಸೀತೆ, ಲಕ್ಷ್ಮಣ, ಆತಂಕಕ್ಕೆ ಯಾವ ಕಾರಣವೂ ಇಲ್ಲ. ಇವನು ಪಕ್ಷಿರಾಜ ಜಟಾಯು, ರಾಕ್ಷಸರ ಮಾಯೆಯಲ್ಲ. ನಮ್ಮ ತಂದೆಯ ಮಿತ್ರ, ನಮ್ಮ ಕುಲದೈವವಾದ ಸೂರ್ಯನ ಸಾರಥಿಯಾದ ಅರುಣನ ಪುತ್ರ. ಜಟಾಯು, ನಮ್ಮ ವಂದನೆಗಳನ್ನು ಸ್ವೀಕರಿಸು. ನಿನ್ನ ಭವ್ಯಾಕಾರವನ್ನು ಕಂಡು ಭೀತಿಗೊಂಡೆ. ಈಗ ಭಯ ನಿವಾರಣೆ ಆಯಿತು. ನಿಮಗೆ ಮಂಗಳವಾಗಲಿ. ರಾಮಚಂದ್ರ, ಸಂಪಾತಿ ನನ್ನ ಅಗ್ರಜ. ನಿಮ್ಮ ವಿಷಯವೆಲ್ಲ ನನಗೆ ಗೊತ್ತಿದೆ. ನೀವು ಬಯಸುವುದಾದರೆ ನೀವು ವಾಸ ಮಾಡುವ ಸ್ಥಳದಲ್ಲಿ ನಾನು ನಿಮಗೆ ಸಹಾಯಕನಾಗಿರುತ್ತೇನೆ. ನೀವು ಹೊರಗೆ ಹೋಗುವ ಸಂದರ್ಭದಲ್ಲಿ ಸೀತೆಯನ್ನು ನಾನು ಸಂರಕ್ಷಣೆ ಮಾಡುತ್ತೇನೆ. ಮಹಾನುಭಾವ, ನಿನ್ನ ಮಾತುಗಳನ್ನು ಕೇಳಿ ಒಬ್ಬ ಮಿತ್ರ, ಒಬ್ಬ ಬಂಧುವನ್ನು ಕಂಡಂತಾಯಿತು. ಮಹರ್ಷಿ ಅಗಸ್ತ್ಯರ ಸೂಚನೆಯಂತೆ ಸಮೀಪದಲ್ಲಿರುವ ಪಂಚವಟಿಯಲ್ಲಿ ನಾವು ಆಶ್ರಮವನ್ನು ಕಟ್ಟಿಕೊಂಡು ವಾಸ ಮಾಡುತ್ತೇವೆ. ನಿನ್ನ ಸ್ನೇಹ ನಮಗೆ ಬೇಕು. ಅಗತ್ಯವಾಗಿ ಆಗಲಿ ರಾಮಚಂದ್ರ. ನಿಮ್ಮ ಸ್ನೇಹಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ಆಪತ್ತಿನ ಪ್ರಸಂಗವೇನಾದರೂ ಬಂದರೆ ನಾನು ನನ್ನ ಪ್ರಾಣವನ್ನಾದರೂ ಕೊಟ್ಟು ಅದರ ನಿವಾರಣೆಗೆ ಪ್ರಯತ್ನಿಸುತ್ತೇನೆ. ನಮಗಿನ್ನು ಅಪ್ಪಣೆ ಕೊಡು. ಸುಂದರಿ, ನನ್ನನ್ನು ಹಿಂಬಾಲಿಸು. ನಾರಾಯಣ ನಾರಾಯಣ. ಆಹಾ, ಅದ್ಭುತ, ಪರಮಾದ್ಭುತ. ರಾವಣ ಈ ಸುಂದರ ರೂಪವನ್ನು ನೋಡಿ ಮೂರ್ಛೆ ಹೋಗದಿದ್ದರೆ ಸಾಕು. ಪರಮ ಸುಂದರಿಯಾದ ಪಾರ್ವತಿಯನ್ನು ನಾನು ಕರೆದೊಯ್ಯುತ್ತಿರುವಾಗ ಕಲಹಪ್ರಿಯನಾದ ಈ ಬಡಜೋಗಿ ಇಲ್ಲಿಗೇಕೆ ಬಂದ? ಸರಿಯಾದ ಸಮಯದಲ್ಲಿ ಹೇಳಿ ಕಳುಹಿಸಿದಂತೆ ಕಾಣಿಸಿಕೊಳ್ಳುವ ಇವನನ್ನು ಹೇಗೆ ನಿವಾರಿಸಿಕೊಳ್ಳುವುದು? ಇರಲಿ, ಇವನನ್ನು ವಿಚಾರಿಸಿ ಕಳುಹಿಸುತ್ತೇನೆ.
ನಾರದ ಮಹೋದಯ, ನಮೋ ನಮಃ. ಓಹೋ, ಲಂಕಾಧೀಶ್ವರ ರಾವಣ, ಇದೇನಿದು? ಪಾಮರರಂತೆ ಪಾದಯಾತ್ರೆಯಲ್ಲಿ ಹೋಗುತ್ತಿರುವೆಯಲ್ಲ. ನಿನ್ನ ಪುಷ್ಪಕ ವಿಮಾನ ಏನಾಯಿತು? ಯಾರಾದರೂ ಅಪಹರಿಸಿದರೆ? ನಾರದ ಮಹರ್ಷಿಗಳೇ, ಈ ಲಂಕೇಶ್ವರನ ಪುಷ್ಪಕ ವಿಮಾನವನ್ನು ಅಪಹರಿಸುವ ಧೈರ್ಯ 3 ಲೋಕಗಳಲ್ಲಿಯೂ ಯಾರಿಗಿದೆ? ಮತ್ತೇನು ಈ ವಿಪರ್ಯಾಸ? ಪುಷ್ಪಕ ವಿಮಾನವನ್ನು ಏರಿ ಆಕಾಶದಲ್ಲಿ ಹಾರಿ ಹೋಗುವ ನೀನು ಹೀಗೆ ನೆಲದ ಮೇಲೆ ನಡೆಯುತ್ತಿರುವುದನ್ನು ಕಂಡು ಅಚ್ಚರಿಯಾಗುವುದಿಲ್ಲವೇ? ಆಕಾಶ ಮಾರ್ಗದಲ್ಲಿ ಸಂಧ್ಯಾ ವಂದನೆ ಮಾಡಲು ಆಗುವುದಿಲ್ಲವಲ್ಲ. ಅಂದರೆ ಅದಕ್ಕಾಗಿ ಸಂಧ್ಯಾ ವಂದನೆ ಮಾಡಲು ಭೂಲೋಕಕ್ಕೆ ಇಳಿದಿದ್ದೇನೆ. ಭಲೆ ಭಲೆ ರಾವಣ, ನಿನ್ನ ಕರ್ತವ್ಯ ನಿಷ್ಠೆಯನ್ನು ಮೆಚ್ಚಬೇಕು. ನಿನ್ನ ಸಂಧ್ಯಾ ವಂದನೆ ಮುಗಿದಿರಬೇಕಲ್ಲ, ಪುಷ್ಪಕ ವಿಮಾನವನ್ನು ಏರಬಹುದಲ್ಲ? ನಾರದರೆ, ನಾನು ಹಾರಿಯಾದರೂ ಹೋಗುತ್ತೇನೆ, ನೀರಿನಲ್ಲಿ ಈಜಿಯಾದರೂ ಹೋಗುತ್ತೇನೆ. ಅದರ ಗೊಡವೆ ನಿಮಗೇಕೆ? ಅನ್ಯರ ಅಂತರಂಗದಲ್ಲಿ ಇಣುಕುವ ಈ ಅತಿ ಕುತೂಹಲವನ್ನು ಬಿಟ್ಟು ಇಲ್ಲಿಂದ ದಯಮಾಡಿಸಿ. ನನ್ನ ಮೇಲೆ ಏಕೆ ಇಷ್ಟೊಂದು ಬೇಸರ ರಾವಣ? ಏನೋ ವಿಶ್ವಾಸದಿಂದ ವಿಚಾರಿಸಿದರೆ ನನ್ನನ್ನು ಸಾಗ ಹಾಕಲು ನೋಡುತ್ತಿರುವೆಯಲ್ಲ. ನಾನೇನಾದರೂ ನಿನಗೆ ತೊಂದರೆ ಕೊಡುವ ಉಪದ್ರವಿಯೇ? ಸಂಕೋಚ ಬೇಡ ರಾವಣ. ನೀನು ಯಾರನ್ನಾದರೂ ಕರೆದುಕೊಂಡು ಹೋಗುತ್ತಿದ್ದರೆ ಹೇಳು, ನಾನು ನಿನಗೆ ಸಹಾಯ ಮಾಡುತ್ತೇನೆ. ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ತಾವು ಇಲ್ಲಿಂದ ದಯಮಾಡಿಸಿದರೆ ಅದೇ ತಾವು ನನಗೆ ಮಾಡುವ ದೊಡ್ಡ ಸಹಾಯ. ಈಗ ಅರ್ಥವಾಯಿತು. ನನ್ನಂತಹ ಬ್ರಹ್ಮಚಾರಿ ನಿನ್ನ ಬಳಿ ಇರಬಾರದೆಂದು ಬಯಸುತ್ತಿರುವುದನ್ನು ನೋಡಿದರೆ ಇಲ್ಲಿ ಯಾರೋ ಸುಂದರಿ ಇರಬೇಕು. ಹಾಗೆಯೇ ತಿಳಿದುಕೊಂಡು ಹೊರಟು ಬಿಡಿ. ನಿನ್ನ ಬಳಿ ಯಾರೋ ಸುಂದರಿ ಇರುವಳೆಂದು ಒಪ್ಪಿಕೋ, ನಾನು ಹೊರಟು ಹೋಗುತ್ತೇನೆ. ಸುಂದರಿ ಇದ್ದಾಳೆಂದು ಒಪ್ಪಿಕೊಂಡೆ, ನೀವಿನ್ನು ಹೊರಡಿ. ಆದರೆ ಇಲ್ಲಿ ಯಾವ ಸುಂದರಿಯೂ ಕಾಣುತ್ತಿಲ್ಲವಲ್ಲ? ಬ್ರಹ್ಮಚಾರಿಯ ಕಣ್ಣಿಗೆ ಸುಂದರಿ ಏಕೆ ಕಾಣಬೇಕು ರಾವಣ? ಆದರೆ ನನ್ನ ಕಣ್ಣಿಗೆ ಸುಂದರಿ ಕಾಣುತ್ತಿಲ್ಲ, ಭಯಂಕರ ರೂಪಿನ ರಾಕ್ಷಸಿ ಕಾಣುತ್ತಿದ್ದಾಳೆ. ನಾರದರೆ, ತ್ರಿಲೋಕ ಸುಂದರಿಯನ್ನು ರಾಕ್ಷಸಿ ಎಂದರೆ ನಾನು ಸುಮ್ಮನಿರುವುದಿಲ್ಲ. ನಾನೇಕೆ ಸುಳ್ಳು ಹೇಳಲಿ ರಾವಣ? ನೀನೇ ಸರಿಯಾಗಿ ನೋಡು. ನಿನ್ನ ದೃಷ್ಟಿಯಲ್ಲಿ ದೋಷವಿರದಿದ್ದರೆ ಸತ್ಯವೇನೆಂದು ಅರ್ಥವಾಗುತ್ತದೆ. ಅವಳು ತ್ರಿಭುವನ ಸುಂದರಿಯೋ ಭೂತೇಶ್ವರಿಯೋ ನೀನೇ ನೋಡಿ ಹೇಳು. ನಾನೇ ನೋಡುತ್ತೇನೆ. ಯಾರು ಯಾರು? ನನ್ನ ತ್ರಿಭುವನ ಸುಂದರಿಯಲ್ಲಿ, ಈ ಭೂತೇಶ್ವರಿಯಲ್ಲಿ ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.